ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೋಡಿ, ಈ ಥರ ಸ್ಟವ್ ಬರ್ನರ್ ಇರುತ್ತಲ್ಲ, ಕ್ಲೀನ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಈ ಒಂದು ಪದಾರ್ಥನ ಹಾಕಿದ್ರೆ ಎಷ್ಟು ಚೆನ್ನಾಗೇ ಬಿಟ್ಕೊಳ್ಳುತ್ತೆ ಅಂದರೆ ಉಜ್ಜೋದೇ ಬೇಕಾಗಲ್ಲ. ನೀರಲ್ಲಿ ನೆನೆಸಿಟ್ರೆ ತುಂಬ ಸುಲಭವಾಗಿ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಒಂದು ಈನೋ ಪ್ಯಾಕೆಟ್ ತಗೊಂಡು ಹಾಕಬೇಕು. ನಂತರ ಇದಕ್ಕೆ ಒಂದು ನಿಂಬೆಹಣ್ಣು ಬೇಕಾಗುತ್ತೆ. ಒಂದು ಬೇಕಲ್ಲ, ಅದರಲ್ಲಿ ಅರ್ಧ ಕಟ್ ಮಾಡ್ಕೊಂಡು ಹಾಕಬೇಕು. ಅರ್ಧ ನಿಂಬೆಹಣ್ಣು ಹಾಕಿ ಮತ್ತು ಇದಕ್ಕೆ ಬಿಸಿನೀರು ಬೇಕಾಗುತ್ತೆ. ಅಷ್ಟರೊಳಗೆ ಬಿಸಿನೀರು ಕಾಸಿ ಇಟ್ಕೊಂಡಿರಬೇಕು. ಮತ್ತು ಬಿಸಿನೀರನ್ನು ಹಾಕಿ ನೆನೆಸೋದಕ್ಕಿಂತ ಮುಂಚೆಗೆ ಸ್ವಲ್ಪ ವೆನಿಗರ್ ಹಾಕಬೇಕು. ನಿಂಬೆಹಣ್ಣು, ವೆನಿಗರು ನೋಡಿ, ಇವಾಗ ಹಾಕಬೇಕಾದ್ರೇ ಅದೆಲ್ಲ ಹೊಗೆ ಥರ ಬರ್ತಾಯಿದೆ. ಎಲ್ಲ ಎಷ್ಟು ಈಸಿಯಾಗಿ ಬಿಡ್ಕೋತೈತೆ. ಮತ್ತು ಈನೋ ಇಲ್ಲ ಅಂದರೆ ಅಡುಗೆ ಸೋಡಾನ ಬಳಸ್ಬೋದು. ನೋಡಿ, ಸ್ವಲ್ಪ ವೆನಿಗರ್ ಹಾಕಿ ಬಿಡಬೇಕು 5 ನಿಮಿಷ. ಅದೆಲ್ಲನೂ ಬಿಟ್ಕೊಳ್ಳುತ್ತೆ. ಕೊಳೆ ಆಗಿರ್ಬೋದು, ಅದು ಬ್ಲ್ಯಾಕ್ ಕಲರ್ ಎಲ್ಲನ ಆಯಿಲ್ ಇರೋ ಅಂಥದ್ದು ಎಲ್ಲ ಕಂಪ್ಲೀಟಾಗಿ ಬಿಟ್ಕೊಳ್ಳುತ್ತೆ. ಆ ನಂತರ ಸ್ವಲ್ಪ ಇದಕ್ಕೆ ಬಿಸಿನೀರು ಕಾಯಿಸ್ಬಿಟ್ಟು ಹಾಕಬೇಕು. ಹಾಟ್ ವಾಟರ್ ನೋಡಿ, ಎಲ್ಲ ಈಗ ಚೆನ್ನಾಗಿ ನೆಂದ್ಕೊಂಡಿದೆ. ಈಗ ಸ್ವಲ್ಪ ಇದಕ್ಕೆ ಬಿಸಿನೀರು ಆ್ಯಡ್ ಮಾಡ್ತೀನಿ. ಬಿಸಿನೀರು ಹಾಕಿ ಓವರ್ ನೈಟು ಬಿಡಬೇಕು. ಇಲ್ಲ ಅಂದರೆ ನೀವು ಮಾರ್ನಿಂಗ್ ಟೈಮು ಎಲ್ಲ ಕೆಲಸ ಮುಗಿಸಿದ ತಕ್ಷಣ ನೆನೆಸಿ ಇಟ್ಬಿಡಿ. ಸಂಜೆ ತನಕ ನೀವು ಮಧ್ಯಾಹ್ನ ಅಡುಗೆ ಮಾಡಲ್ಲ ಅಂದರೆ ಬೆಳಗ್ಗೆ ನೆನೆಸಿಟ್ಬಿಟ್ಟು ಸಾಯಂಕಾಲ ಅದನ್ನು ತೊಳಿಬೇಕು. ಇಲ್ಲ ಅಂದರೆ ನೀವು ಮಧ್ಯಾಹ್ನ ಅಡುಗೆ ಮಾಡಬೇಕು, ಮಧ್ಯಾಹ್ನ ಟೈಮು ಸ್ಟವ್ ಉಪಯೋಗ್ಸೋಕ್ಕೆ ಬೇಕು ಅಂದರೆ ನೈಟು ಎಲ್ಲ ಕೆಲಸ ಅಡುಗೆ ಆದಮೇಲೆ ನೆನೆಸಿಡಿ. ನೋಡಿ, ಈ ರೀತಿಯಾಗಿ ನೋಡಿ, ನೆನ್ಕೊಂಡ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಇದು ದೊಡ್ಡದು ಇದೆಯಲ್ಲ ಬರ್ನರು, ಅದು ಸ್ವಲ್ಪ ಬಿಟ್ಕೊಂಡಿಲ್ಲ. ಅದನ್ನು ಉಜ್ಜಬೇಕು ಕೈಯಿಂದನ. ನೀವು ಅದು ಹೋಗಿಲ್ಲ ಅಂದರೆ 2 ಟೈಮ್ ನೆನೆಹಾಕಿ 2 ಡೇಸು ಈ ಥರ ಪೌಡ್ರೆಲ್ಲನ ಹಾಕಿಬಿಟ್ಟು 2 ಡೇಸು ನೆನೆಹಾಕ್ಬಿಡಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಒಂದು ಸ್ವಲ್ಪ ಉಜ್ಜಿದ ತಕ್ಷಣ ಅದೆಲ್ಲ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಅಲ್ಯೂಮಿನಿಯಂ ಥರ ಕಾಣಿಸ್ತಾ ಇದೆ. ಎಷ್ಟು ಬ್ಲ್ಯಾಕ್ ಆಗಿತ್ತು ಫಸ್ಟೇ ಹಾಕಬೇಕಾದ್ರೆ, ನೀವು ನೋಡಿದ್ರಲ್ವ. ನೋಡಿ, ಎಲ್ಲ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನಾನು ಒಂದು ವೀಡಿಯೋದಲ್ಲಿ ನೋಡಿ ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿ ವರ್ಕ್ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಸುಲಭವಾಗಿ ಹೋಗುತ್ತೆ. ಜಾಸ್ತಿ ಕಷ್ಟಪಟ್ಟು ಉಜ್ಜೋದು ಬೇಕಾಗಲ್ಲ. ಮುಂಚೆನೇ ಎಲ್ಲ ನೆಂದ್ಕೊಂಡು ಬಿಟ್ಕೊಂಡಿರುತ್ತೆ. ಸ್ವಲ್ಪ ಬ್ಲ್ಯಾಕ್ ಇರೋ ಅಂಥದ್ದನ್ನು ಉಜ್ಜಬೇಕಾಗುತ್ತೆ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಇದು. ಚಿಕ್ಕದೇನೆ ಚೆನ್ನಾಗಿ ಕ್ಲೀನಾಗಿದೆ. ಸ್ವಲ್ಪ ದೊಡ್ಡದು ಅಷ್ಟು ಕ್ಲೀನ್ ಆಗಿಲ್ಲ ಅಂದರೆ ನೀವು ಅದನ್ನು ಮಾತ್ರ 2 ಡೇಸು ಓವರ್ ನೈಟು ನೆನೆಸಿಟ್ಬಿಡಿ. ಇಲ್ಲಾಂದರೆ ಹೋಗಿದ್ರೆ 1 ಟೈಮ್ಗೆ ಸಾಕು. ನನಗೆ ಮಾತ್ರ ತುಂಬ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಹೋಗಿದೆ ಅಂತ. ನೋಡಿ, ದೊಡ್ಡದು ಸ್ವಲ್ಪ ಅಷ್ಟು ಕಾಪರ್ ಥರ ಬಂದಿಲ್ಲ. ಚಿಕ್ಕದು ಬರ್ನರ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ನೋಡಿ, ಇದನ್ನೇ ಎಲ್ಲ ಉಜ್ಕೋತಾ ಇದ್ದೀನಿ. ಆದರೂ ಪರವಾಗಿಲ್ಲ, ಪೂರ್ತಿ ಏನು ಕಪ್ಪಾಗಿತ್ತಲ್ವ ಅದೆಲ್ಲ ಹೋಗ್ಬಿಟ್ಟು ಇಷ್ಟ ಆಗಿದೆ. ಸ್ಟವ್ನು ಚೆನ್ನಾಗಿ ಉರಿಯುತ್ತೆ. ಆವಾಗವಾಗ ಹೆಣ್ಮಕ್ಳು ಈ ಥರ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡ್ಕೋತಾ ಇರಬೇಕು, ಹಾಗೆ ಬಿಟ್ಕೊಂಡಿರಬಾರ್ದು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ತುಂಬ ಖುಷಿಯಾಯಿತು. ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಒಮ್ಮೆ ನೀವು ಟ್ರೈ ಮಾಡಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಕಮೆಂಟ್ ಮಾಡಿ.